ಎಸ್ ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಗೆದ್ದಾರ ಅನ್ನುವಂತ ಹೊಸ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಇನ್ನೂ ದೊಡ್ಡ ಜವಾಬ್ದಾರಿಯನ್ನ ನೀಡಬಹುದಾ? ಎಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದು ಜವಾಬ್ದಾರಿಯನ್ನ ಅಂದ್ರೆ ಏನು ಮಹೋನ್ನತ ಜವಾಬ್ದಾರಿಯನ್ನ ನೀಡಬಹುದಾ? ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇನ್ನೊಂದು ಮಹತ್ತರವಾದಂತ ಸ್ಥಾನಮಾನ ಯಾವುದು ಹಾಗಾದ್ರೆ? ಪ್ರಾಮಾಣಿಕ ರಾಜಕಾರಣಿ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ತಮ್ಮ ಕುರ್ಚಿಯನ್ನ ಭದ್ರಾಗಿಸಿಕೊಳ್ತಾರ ಅನ್ನುವಂತ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಇನ್ನೂ ದೊಡ್ಡ ಜವಾಬ್ದಾರಿಯನ್ನ ಅಲಂಕರಿಸಬಹುದಾ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆ. ಏನಿದು ಪ್ಲಸ್ ಮೈನಸ್ನ ಆಟ ಅಂತಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನ ನೀಡಬಹುದು ಅಂತ ಮೂಲಗಳು ಮಾಹಿತಿಯನ್ನ ನೀಡ್ತಾ ಇವೆ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನಡೀತಾ ಇದೆ ಮಹತ್ವದ ಚರ್ಚೆ. ಹಾಗಾದ್ರೆ ಆ ಚರ್ಚೆ ಏನು? ಯಾವುದು ಆ ಮಹತ್ವದ ಹುದ್ದೆ? ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯನವರ ಬುಡ ಅಲುಗಾಡ್ತಾ ಇದೆ. ಜಸ್ಟ್ ಬಿಕಾಸ್ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿ ಬಳಲಿ ಬೆಂಡ ಆಗ್ತಾ ಇದ್ದಾರೆ. ತಮ್ಮ ಸ್ಥಾನವನ್ನ ತಾವು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಂತ. ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿರಲಿಲ್ಲ. ಬಟ್ ಸಿಲುಕಾಕೊಂಡಿದ್ದಾರೆ, ಈಗ ಒದ್ದಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬಗ್ಗೆ ಮತ್ತೆ ಚರ್ಚೆ ಭುಗಿಲೆದ್ದಿದೆ. ಸಿದ್ದರಾಮಯ್ಯನವರು ಹಾಗಾದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಬರುತ್ತಾ? ಸಿದ್ದರಾಮಯ್ಯ ಇನ್ನೂ ದೊಡ್ಡ ಜವಾಬ್ದಾರಿಯನ್ನ ಅಲಂಕರಿಸ್ತಾರಾ ಅಂತ ಒಂದು ಕಡೆ ಪ್ರಶ್ನೆ ಮೂಡಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಸ್ವಪಕ್ಷದಲ್ಲೇ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಬೇಕು ಅನ್ನುವಂತ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಸಿದ್ದುಗೆ ಒಂದು ಕಡೆ ಶಾಕ್ ಮೇಲೆ ಶಾಕ್, ಯಾವುದನ್ನ ಸಹಿಸ್ಕೊಳ್ಳೋದು ಯಾವುದನ್ನ ಕೈ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಗಮನಿಸ್ತಾ ಇದ್ದೀವಿ ವಿಪಕ್ಷಗಳು ಕೂಡ ಸಿಎಂ ಸಿದ್ದರಾಮಯ್ಯನವರು ಅವರ ಸ್ಥಾನಕ್ಕೆ ಇನ್ನೇನು 15ರಿಂದ 20 ದಿನದಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ, ಕಾಯ್ತಾ ಇರಿ, ನೋಡ್ತಾ ಇರಿ, ಅದು ನಿಶ್ಚಿತ ಅಂತ ಒಂದು ಕಡೆ ಈಗಾಗಲೇ ಮಾಜಿ ಸಿಎಂ BS ಯಡಿಯೂರಪ್ಪ ಸೇರಿದಂತೆ ವಿಪಕ್ಷ ನಾಯಕ R ಅಶೋಕ್, BY ವಿಜಯೇಂದ್ರ ಕೂಡ ಈಗಾಗಲೇ ಕಿಡಿನುಡಿಯ ಮಾತುಗಳನ್ನಾಡಿದ್ದಾರೆ. ಒಂದು ಕಡೆ ಉಪಚುನಾವಣೆಯಲ್ಲಿ ಭರ್ಜನ ಗೆಲುವನ್ನು ತಂದುಕೊಟ್ರು. ಆದರೆ ಈಗ ಅವರ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆಯಾ? ವಿಪಕ್ಷಗಳು ಹೇಳ್ತಾ ಇರುವಂತಹ ಹೇಳಿಕೆ ಹಾಗಾದ್ರೆ ಇಲ್ಲ ಒಂದು ಕಡೆ ಸರಿ ಅನಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಗಮನಿಸಿದ್ವಿ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ನಡೆಯುವಂತಹ ಸಿದ್ದು ಸ್ವಾಭಿಮಾನಿ ಸಮಾವೇಶಕ್ಕೆ ಒಂದು ಕಡೆ ಅನಾಮಧೇಯ ಪತ್ರ ಏನಿದೆಯಲ್ಲ ಅದು ಕಿಚ್ಚನ್ನ ಹೆಚ್ಚಿಸಿತು. ನೇರವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಮುಟ್ಟಿದೆ ಆ ಪತ್ರ. ಎಲ್ಲ ಒಂದು ಕಡೆ ಅನಿಸ್ತಾ ಇದೆ ಈ ಪತ್ರಕ್ಕೂ ಈಗ ಶಾಸಕರೇ ಒಳಗೊಳಗೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಪ್ರಯತ್ನಕ್ಕೂ ಎಲ್ಲ ಒಂದು ಕಡೆ ಒಂದಕ್ಕೊಂದು ಲಿಂಕ್ ಇದೆ. ಹಾಗಾಗಿ ಸಿದ್ದರಾಮಯ್ಯವ್ರು ನಿಜಕ್ಕೂ ಕೂಡ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸಬೇಕಾದಂತ ಅನಿವಾರ್ಯತೆ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಏನು ಹೀಗಾಗಿ ಶಾಸಕರಿಂದಲೇ ಸಿಎಂ ಬದಲಾವಣೆ ಸುಳಿವು ಸಿಕ್ಕಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಾದಂತಹ ಗಲಿಬಿಲಿ ಸ್ಟಾರ್ಟ್ ಆಗಿದೆ. ನಮ್ಮವರೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಶಾಸಕರು, ಸಚಿವರು, ಕಾರ್ಯಕರ್ತರು, DCM DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಒಂದು ರೀತಿ ನನಗೆ ಬಹಳ ಅನ್ಯಾಯವನ್ನ ಎಸಗ್ತಾ ಇದ್ದಾರೆ ಅನ್ನುವಂಥ ನೋವಿದೆ, ಆಕ್ರೋಶ ಇದೆ. ಆದರೆ ಏನು ಮಾಡುವುದು?
ಬಟ್ ಅದು ಯಾವುದನ್ನು ಕೂಡ ತೋರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋದರೆ ರಾಜ್ಯವನ್ನು ಆಳೋದಕ್ಕೆ ಕಷ್ಟ ಆಗಿಬಿಡುತ್ತೆ ಅಂತ ಅವ್ರಿಗೂ ಸಹ ಗೊತ್ತಿದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೆಲ್ಲವನ್ನ ಹಲ್ಲೆಗೆಳೆದು ತಮ್ಮ ಹೆಜ್ಜೆಯನ್ನು, ಅವರ ಕಾರ್ಯವೈಖರಿಗಳನ್ನು, ಅವರ ಅಭಿವೃದ್ಧಿಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದರ ಬಗ್ಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದಿದೆ ಸಿಎಂ ಕುರ್ಚಿ ಕಾದಾಟ. ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಹುದಾ, ಹೇಗೆ ಅಂತ? ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಒಂದು ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂತ ಸಾಕಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಎಸ್.ಸಿ. ಮಾದೇವ್ ಆಗಿರ್ಬೋದು, ಮತ್ತೆ ಈತ ಪರಮೇಶ್ವರ್ ಆಗಿರ್ಬೋದು, ಮೂರು ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಹಲವಾರು ಒಂದು ಸಭೆಗಳನ್ನು ಕೂಡ ನಡೆಸಿದ್ರು. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮಗೂ ಕೂಡ ಸಿಎಂ ಆಗುವಂತ ಆಸೆ ಇದೆ ಅನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಂತೆ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟರು. ಅದಾದ ಬಳಿಕ ಸೈಲೆಂಟ್ ಕೂಡ ಆದ್ರು. ಆದ್ರೆ ಇದೀಗ ಮತ್ತೆ ಶಾಸಕರು ಕೂಡ ತಮ್ಮಲ್ಲೇ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ, ಸಿಎಂ ಸಿದ್ದರಾಮಯ್ಯ ಸ್ಥಾನ ಬದಲಾವಣೆ ಆಗುತ್ತೆ, ಈ ಬಗ್ಗೆ ಮೊದಲೇ ಕೂಡ ಮಾತುಕತೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದ ಶಾಸಕರೇ ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಇದ್ರೆ, ಒಂದಿಷ್ಟು ವಿಚಾರಗಳನ್ನ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ಈಗ ದೆಹಲಿಯಲ್ಲಿರ್ತಕ್ಕಂತ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದಿಷ್ಟು ರಾಜ್ಯದ ರಾಜಕಾರಣದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಕೆಲವೊಂದಿಷ್ಟು ಏನೆಲ್ಲ ನಡೀತಾ ಇದೆ ಅನ್ನುವಂತ ವಿವರಣೆ ಕೂಡ ಕೊಟ್ಟಿದ್ದಾರೆ. ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆ ಕುರಿತು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿರ್ತಕ್ಕಂತ ಇಬ್ಬರು ನಾಯಕರು ಕೂಡ ಪ್ರತ್ಯೇಕವಾಗಿ ಒಂದಿಷ್ಟು ಮಾತುಕತೆಯನ್ನ ನಡೆಸಿರ್ತಕ್ಕಂತ ಹೈಕಮಾಂಡ್ ನಾಯಕರ ಜೊತೆ ಈಗ ಇತ್ತ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ಸಿಎಂ ಬದಲಾವಣೆ ಅಂತಕ್ಕಂತ ಕೂಗು ಕೂಡ ಹೇಳ್ತಾ ಇದೆ. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ, ಇನ್ನೊಂದು ಕಡೆ ಅವರ ಒಂದಿಷ್ಟು ಸ್ಥಾನ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಕೂಡ ಮುಂದುವರಿತೇನೆ ಅನ್ನುವಂತ ನಿಟ್ಟಿನಲ್ಲಿದ್ದಾರೆ. ಮತ್ತೆ ಅವರ ಆಪ್ತರು ಸಹಿತ ಸಿಎಂ ಸಿದ್ದರಾಮಯ್ಯ ಪೂರ್ಣ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅನ್ನುವಂತ ಮಾತುಗಳು ಕೂಡ ಆಡ್ತಾ ಇದ್ದಾರೆ. ಆದ್ರೆ ಈಗ ಕೆಲವೊಂದಿಷ್ಟು ವಿಚಾರಗಳು ಒಂದಿಷ್ಟು ಸುದ್ದಿಗಳೇನು ಹರಿದಾಡ್ತಾ ಇದ್ದಾವೆ. ಇದಕ್ಕೆ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ, ಹೈಕಮಾಂಡ್ ನಾಯಕರ ಅಭಿಪ್ರಾಯ ಹೇಗಿದೆ, ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನ ಬದಲಾವಣೆ ಆಗುತ್ತಾ, ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಚಂದ್ರಕಲಾ. ಬಸವರಾಜ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರಗಳು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಗಮನಿಸಿದ್ವಿ, ಡಿಸೆಂಬರ್ 5ನೇ ತಾರೀಕು ಇನ್ನು ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಿದ್ದರಾಮಯ್ಯನವರ ಸಮಾವೇಶಕ್ಕೆ ಒಂದು ಕಡೆ ಆತಂಕ ಎದುರಾಯಿತು. ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನ ಬರೆಯೋದ್ರ ಮುಖಾಂತರ ಅಲ್ಲಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಈಗ ನೋಡಿದ್ರೆ ಶಾಸಕರಿಂದಲೇ, ಅವರ ಆಪ್ತರಿಂದಲೇ ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿ ಅನ್ನುವಂತ ಕೂಗು ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲ ಒಂದು ಕಡೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಿನ ಮೇಲೆ ತಲೆನೋವನ್ನ ಉಂಟು ಮಾಡ್ತಾ ಇಲ್ವಾ ಅಂತ? ಖಂಡಿತ ಚಂದ್ರಕಲಾ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಏನೋ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಒಂದು ಆಕ್ರೋಶನು ಕೂಡ ಹೊರ ಹಾಕಿದ್ರು. ಅದನ್ನ ನಾವು ಆ ಹೇಳಿಕೆಯನ್ನು ನೋಡಿದ್ರೆ ಅವ್ರ ವಿರುದ್ಧವಾಗಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಮಾತನಾಡ್ಬೋದು. ಯಾಕಂದ್ರೆ ಟಿ ನರಸೀಪುರದಲ್ಲಿ ಕೂಡ ಅವ್ರು ಹೇಳಿದ್ರು, ನನ್ನ ವಿರುದ್ಧವಾಗಿ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ, ರಾಜಕೀಯ ಷಡ್ಯಂತ್ರ ಆಗ್ತಾ ಇದೆ, ನನ್ನನ್ನ ಮುಟ್ಟಿದ್ರೆ ರಾಜ್ಯದ ಜನತೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು. ಆ ಹೇಳಿಕೆ ಒಂದ್ ಕಡೆ ಪಕ್ಷದ ವಲಯದಲ್ಲಿ ಇರ್ತಕ್ಕಂತ ಹಿತಶತ್ರುಗಳಿಗೂ ಕೂಡ ನೀಡಿದಂತ ಸಂದೇಶವಾಗಿತ್ತು, ಮತ್ತೆ ವಿರೋಧ ಪಕ್ಷಗಳಿಗೂ ಕೂಡ ನೀಡಿರ್ತಕ್ಕಂತ ಒಂದು ಸಂದೇಶವಾಗಿತ್ತು. ಹಾಗಾಗಿ ಇದನ್ನೆಲ್ಲವನ್ನು ನೋಡ್ತಾ ಹೋದ್ರೆ ಒಂದ್ ಕಡೆ ಯಾವುದೇ ರೀತಿ ಅವ್ರದ್ದು ತಪ್ಪುಗಳಿಲ್ಲ, ಹಾಗಾಗಿ ನಾವು ಪೂರ್ಣಾವಧಿಯಲ್ಲಿ ಕೂಡ ನಾನು ಸಿಎಂ ಆಗ್ತೇನೆ ಅನ್ನುವಂತ ವಿಚಾರಗಳನ್ನ ಪದೇ ಪದೇ ಪ್ರಸ್ತಾಪ ಮಾಡಿದ್ರು ಸಹಿತ ಅವರ ಪಕ್ಷದಲ್ಲೇ ಇರ್ತಕ್ಕಂತ ಕೆಲವೊಂದಿಷ್ಟು ಶಾಸಕರು ಇಲ್ಲ ಸಿಎಂ ಸ್ಥಾನ ಬದಲಾವಣೆ ಆಗ್ಬೇಕು ಆಗುತ್ತೆ, ಯಾಕಂದ್ರೆ ಕೆಲವೊಂದಿಷ್ಟು ಹಗರಣಗಳು ಕೂಡ ಕೇಳಿ ಬರ್ತಾ ಇದ್ದಾವೆ, ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ನಡೆಯುತ್ತೆ ಅನ್ನುವಂಥದ್ದು ಅವರವರ ವಲಯದಲ್ಲಿ ಚರ್ಚೆ ಆಗುವಂತದ್ದು. ಇದು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರಗಳು ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಕೆಲವಷ್ಟು ಕಾರ್ಯಕರ್ತರು ಮತ್ತೆ ಶಾಸಕರಿಗೆ ಕೂಡ ಗೊಂದಲ ಉಂಟು ಮಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಚಂದ್ರಕಲಾ. ಬಸವರಾಜ್, ನಾವು ಗಮನಿಸ್ತಾ ಇದೀವಿ, ಈಗ ಅಧಿಕಾರಕ್ಕೆ ಬಂದು 1.5 ವರ್ಷ ಪೂರೈಸಿದೆ, ಬಟ್ ಇನ್ನೂ ಕೂಡ ಗೊಂದಲ ಅನ್ನೋದೇ ಮುಗಿತಾ ಇಲ್ಲ. ಜನರು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ತಲೆ ಚಚ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಬದಲಾವಣೆಯ ಗಾಳಿ ಬೇಕಾಗಿತ್ತಾ ಅಂತ?
ಚಂದ್ರಕಲಾ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂತದ್ದ ಒಂದಿಷ್ಟು ಉತ್ಸಾಹದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಕೆಲವಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗ್ಬೇಕು ಅನ್ನುವಂಥದ್ದಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೆಲವಷ್ಟು ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಶಾಸಕರು ಕೂಡ ಅಸಮಾಧಾನ ಹೊರಗೆ ಆಗ್ತಾ ಇದ್ದಾರೆ, ನಮಗೆ ಅನುದಾನ ಸಿಗ್ತಾ ಇಲ್ಲ, ಸರಿಯಾದಂತ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ನೀಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಅಭಿಪ್ರಾಯಗಳು ಕೂಡ ಅವರ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಈ ನಡುವೆ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅಥವಾ ಅವರು ಕೆಲವಷ್ಟು ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ, ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ಚಿಂತನೆಯಲ್ಲಿದ್ದಾರೆ ಅನ್ನುವಂತ ಮಾತುಗಳೇನಿದಾವೆ. ಎಲ್ಲೋ ಒಂದ್ ಕಡೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಮತ್ತೆ ಒಂದಿಷ್ಟು ಆಡಳಿತ ನಡೆಸೋದಕ್ಕೂ ಕೂಡ ಇದು ಒಂದಿಷ್ಟು ತೊಡಕಾಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಆ ಸ್ಥಾನವೇ ಒಂದು ಗಟ್ಟಿ ಇಲ್ಲ ಅಂತ, ಸಿಎಂ ಸ್ಥಾನವೇ ಗಟ್ಟಿ ಇಲ್ಲ ಅಂತಂದ್ರೆ ಮುಂದಿನ ಕಾರ್ಯಕಲಾಪಗಳು ಯಾವ ರೀತಿಯಾಗಿ ನಡೀತವೆ, ರಾಜ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಮುಂದೆ ಒಂದು ಆಲೋಚನೆ ಮಾಡ್ತಾರೆ, ಅಭಿವೃದ್ಧಿ ಕಾಮಗಾರಿ ಅಡಿಪಾಯ ಹಾಕ್ತಾರೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಪ್ರಶ್ನೆಗೆ ಸಹಜವಾಗಿ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಒಂದ್ ಕಡೆ ರಾಜ್ಯದ ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಹೈಕಮಾಂಡ್ ನಾಯಕರು ತೆರೆ ಎಳೆಯಬೇಕಾಗುತ್ತೆ. ಯಾರೇ ಶಾಸಕರಾಗಿರ್ಬೋದು, ಯಾರೇ ಮಾತನಾಡಿರ್ಬೋದು, ಅವರ ವಿರುದ್ಧವಾಗಿ ಕ್ರಮ ಕೈಗೊಂಡ್ರೆ ಮಾತ್ರ ಇದನ್ನ ಸರಿ ಆಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ಏನಾಗ್ತಾ ಇದೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಕಳವಳ ಜಾಸ್ತಿ ಆಗ್ತಾ ಇದೆ. ನಮ್ಮವರೇ ನನಗೆ ಸಪೋರ್ಟ್ ಇಲ್ಲ, ಒಂದು ಕಡೆ ಮೋಡ ಹಗರಣದಲ್ಲಿ ಸಿಲುಕಾಕೊಂಡಿದ್ದೀನಿ, ಅದರಿಂದ ಆಚೆ ಹೇಗೆ ಬರೋದು ಅಂತ ಆಲೋಚನೆ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನನ್ನ ಬುಡಕ್ಕೆ ಬೆಂಕಿಯನ್ನು ಇಡೋದಕ್ಕೆ ಹಲವಾರು ನಾಯಕರು ಸಚಿವರು ಮುಂದಾಗ್ತಾ ಇದ್ದಾರಲ್ಲ ಅನ್ನೋದು ಒಂದು ಬೇಸರ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ನಾಯಕರು, ಅದರಲ್ಲಿ ಮುಖ್ಯವಾಗಿ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ, 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಡಳಿತವನ್ನ ನಡೆಸ್ತಾರೆ, ದೇರ್ ಇಸ್ ನೋ ಡೌಟ್ ಎಟ್ ಆಲ್ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಸಹೋದರ ಇದ್ದಾರಲ್ಲ ಡಿ.ಕೆ. ಸುರೇಶ್ ಅವರೇ ಹೇಳಿಕೆಯನ್ನು ಕೊಟ್ಟರು. ಅದು ಕೂಡ ಒಂದು ಕಡೆ ಕ್ಲಿಯರ್ ಕಟ್ ಆನ್ಸರ್ ಅಂತ ಅನಿಸ್ತು. ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯನವರ 5 ವರ್ಷ ಮುಖ್ಯಮಂತ್ರಿಗಳು, ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಅನುಮಾನವೂ ಇಲ್ಲ ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟರು. ಹೀಗೆ ಸಾಲು ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಶಾಸಕರಿಗೆ ಒಂದು ಕಡೆ ಅಸಮಾಧಾನ ಇದೆ. ಮುಖ್ಯಮಂತ್ರಿ